ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ಈ ಶೇಪಲ್ಲಿ ಬಿಡಿಸ್ ತೊಗೊಂಡಿನಿ, ಚಿಕ್ಕ ಚಿಕ್ಕ ಮಣಿ ತೊಗೊಂಡಿನಿ, ರೌಂಡ್ ಶೇಪಲ್ಲಿ 10 ನಂಬರ್ ಕ್ರೋಶರ್ ತೊಗೊಂಡಿನಿ, 6 ಎಳೆ ದಾರ ಸುತ್ಕೊಂಡಿನಿ. ಓಕೆ, ಡಿಸೈನ್ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಉದ್ದ ಶೇಪಲ್ಲಿ ಬಿಡ್ಸ್ ತೊಗೊಂಡಿರಲ್ಲ ಅದು ಹಾಕೋತೀನಿ. ದಾರ ಒಳಗೆ ಹಾಕಿ ಬಿಡ್ಸ್ಗೆ ಲಾಕ್ ಮಾಡ್ತೀನಿ. ಇವಾಗ 2 ಚೈನ್ ಹಾಕೋತೀನಿ. ಬಟ್ಟೆಗೆ ಲಾಕ್ ಮಾಡೋದಿಲ್ಲ, ಅಲ್ಲೇ 2 ಚೈನ್ ಹಾಕೋತೀನಿ. ಎರಡು ಚೈನ್ ಹಾಕಿ ಇವಾಗ ಇನ್ನೂ ಒಂದು ಬಿಡ್ಸ್ ಹಾಕೋತೀನಿ. ಅದೇ ಉದ್ದ ಶೇಪ್ ಬಿಡ್ಸ್ ಇನ್ನೂ ಒಂದು ಹಾಕೋತೀನಿ. ಇವಾಗ ದಾರ ಒಳಗೆ ಹಾಕಿ ಲಾಕ್ ಮಾಡ್ತೀನಿ. ಬಿಡ್ಸ್ಗೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ಲಾಕ್ ಮಾಡಬೇಕು. ಇವಾಗ ಬಟ್ಟೆಗೆ ಲಾಕ್ ಮಾಡ್ತೀನಿ. ಯು ಶೇಪ್ ಬರಬೇಕು, ಆ ಟೈಪ್ ಲಾಕ್ ಮಾಡಬೇಕು. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಯು ಶೇಪ್ ಬರಬೇಕು. ಯು ಶೇಪ್ ಬರ್ದ ಲಾಕ್ ಮಾಡ್ತೀನಿ. ನೋಡಿ, ಈ ಥರ ಯು ಶೇಪ್ ಬರಬೇಕು. ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿ. ಇಲ್ಲಿ ಲಾಕ್ ಮಾಡ್ತೀನಿ. ಈ ಥರ ಬರುತ್ತೆ ಈ ಶೇಪಲ್ಲಿ. ಇವಾಗ 4 ಚೈನ್ ಹಾಕೋತೀನಿ. ನಾಲ್ಕು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ 5 ಚೈನ್ ಹಾಕೋತೀನಿ. ಐದು ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ಇಲ್ಲ, ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. 5 ಚೈನ್ ಅಂದರೆ ಆರ್ಚ್ಗೆ ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಇವಾಗ ಸ್ವಲ್ಪ ಒಳಗೆ ಲಾಕ್ ಮಾಡ್ತೀನಿ. ಇವಾಗ 4 ಚೈನ್ ಹಾಕೋತೀನಿ. ನಾಲ್ಕು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಲಾಕ್ ಮಾಡ್ತೀನಿ. 4 ಚೈನು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಲಾಕ್ ಮಾಡಬೇಕು. 5 ಚೈನು ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ಇಲ್ಲಿಂದ ಒಂದು ಬಿಡ್ಸ್ ಹಾಕೋತೀನಿ. ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಬಿಡ್ಸ್ ದಾರ ಒಳಗೆ ಹಾಕ್ಕೊಂಡು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ.
ಒಂದು ಬಿಡ್ಸ್ ಹಾಕಿ ಬಿಡ್ಸಕ್ಕೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ಈ ಶೇಪ್ ಬರಬೇಕು. ಅದೇ ಥರ ಬಟ್ಟೆಗೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಕರೆಕ್ಟಾಗಿ ಈ ಶೇಪ್ ಬರಬೇಕು. ಅದೇ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ 4 ಚೈನ್ ಹಾಕೋತೀನಿ. ಈ ಥರ ಬರಬೇಕು ಈ ಶೇಪು. 4 ಚೈನ್ ಹಾಕೋತೀನಿ. ನಾಲ್ಕು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಇವಾಗ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಸ್ವಲ್ಪ ಒಳಗೆ ಲಾಕ್ ಮಾಡ್ತೀನಿ. ಇವಾಗ 4 ಚೈನ್ ಹಾಕೋತೀನಿ. ಲಾಕ್ ಮಾಡ್ತೀನಿ ಕರೆಕ್ಟಾಗಿ ನೋಡಿ. ಈ ಡಿಸೈನ್ ಗ್ರ್ಯಾಂಡ್ ಡಿಸೈನ್ ಬರುತ್ತೆ. ರೇಷ್ಮೆ ಸೀರೆಗೆ ಸಖತ್ತಾಗಿ ಕಾಣುತ್ತವ. ದಾರ ಮೇಲೆ ಮಾಡಿ ಇವಾಗ ಬಿಡ್ಸ್ ಹಾಕೋತೀನಿ. ದಾರ ಒಳಗೆ ಹಾಕಿ ಲಾಕ್ ಮಾಡ್ತೀನಿ. ಇವಾಗ 2 ಚೈನ್ ಹಾಕೋತೀನಿ. ಇವಾಗ ದಾರ ಮೇಲೆ ಮಾಡಿ ಇನ್ನೊಂದು ಬಿಡ್ಸ್ ಹಾಕೋತೀನಿ. ಇದೇ ರೀತಿ ಬೇಸ್ಲೈನ್ ಕಂಪ್ಲೀಟ್ ಮಾಡಬೇಕು. ಫಸ್ಟು ಬಿಡ್ಸ್ ಹಾಕಿ ಯು ಶೇಪಲ್ಲಿ ಬಟ್ಟೆಗೆ ಲಾಕ್ ಮಾಡಬೇಕು. ಆಮೇಲೆ 4 ಚೈನು ಲಾಕ್ ಮಾಡಬೇಕು. ಆಮೇಲೆ 5 ಚೈನು ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಆಮೇಲೆ 4 ಚೈನ್ ಹಾಕಿ ಲಾಕ್ ಮಾಡಿ ಇನ್ನು ಬಿಡ್ಸ್ ಹಾಕಿ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಬೇಸ್ಲೈನ್ ಕಂಪ್ಲೀಟ್ ಮಾಡಬೇಕು. ಈ ನಾವು ಬಿಡ್ಸ್ ಹಾಕ್ತಿದ್ದೆ ಯು ಶೇಪಲ್ಲಿ ಅಲ್ಲಿ ಕುಚ್ಚು ಬರುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನಾವು 5 ಚೈನ್ ಹಾಕೋತಿಲ್ಲ ಅಲ್ಲಿ ಆರ್ಚ್ ಬರುತ್ತೆ. ಈ ಯು ಶೇಪಲ್ಲಿ ಬಿಡ್ಸ್ ಹಾಕೋತಾ ಇದ್ದಿಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಇದೇ ಥರ ಬೇಸ್ಲೈನ್ ಕಂಪ್ಲೀಟ್ ಮಾಡಬೇಕು. ಬೇಸ್ಲೈನ್ ಕಂಪ್ಲೀಟ್ ಆಗೈತಿ. ಇವಾಗ ಲಾಸ್ಟಲ್ಲಿ ಲಾಕ್ ಮಾಡಿ ಇನ್ನೂ ಒಂದು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ತೀನಿ. 2 ಲಾಕ್ ಮಾಡಬೇಕು ಲಾಸ್ಟಲ್ಲಿ. ಬೇಸ್ಲೈನ್ ಕಂಪ್ಲೀಟ್ ಆಗೈತಿ. ಇವಾಗ ಸೆಕೆಂಡ್ ಲೇಯರ್ ಮಾಡೋಕೆ ಸೇಮ್ ಕಲರ್ ದಾರ ತೊಗೊಂಡಿನಿ. ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಚಿಕ್ಕ ಚಿಕ್ಕ ಮಣಿ ತೊಗೊಂಡಿದ್ದಲ್ಲ ಅಲ್ಲಿ ಅದು ಹಾಕೋತೀನಿ. 2 ಲಾಕ್ ಮಾಡ್ತಾಯಿದ್ದೀನಿ. 2 ಸಲ ಲಾಕ್ ಮಾಡಿ ದಾರ ಮೇಲೆ ಮಾಡ್ತೀನಿ. ಚಿಕ್ಕ ಶೇಪಲ್ಲಿ ರೌಂಡ್ ಶೇಪಲ್ಲಿ ಮಣಿ ತೊಗೊಂಡಿದ್ದಲ್ಲ ಅದು ಹಾಕೋತೀನಿ. ಸೂಜಿ ಒಳಗೆ ಮಣಿ ಹಾಕ್ಕೊಂಡು ದಾರ ಒಳಗೆ ಹಾಕ್ಕೋಬೇಕು. ಹಾಕಿ ನಾವು ಬಿಡಿಸಿ ಹಿಂದ್ಗಡೆ ಒಂದು ದಾರ ಇರುತ್ತೆ ಆ ದಾರಾಗೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಬಿಡಿಸಿ ಹಿಂದೆ ದಾರ ಇರುತ್ತೆ ಆ ದಾರ ಒಳಗೆ ಹೋಗಿ ಲಾಕ್ ಮಾಡಬೇಕು. ಇನ್ನು ದಾರ ಮೇಲೆ ಮಾಡಿ ಇನ್ನೂ ಒಂದು ಮಣಿ ಹಾಕೋತೀನಿ. ಇನ್ನು ಮಣಿ ಹಾಕಿ ಅದೇ ದಾರ ಒಳಗೆ ಲಾಕ್ ಮಾಡ್ತೀನಿ. ಬಿಡಿಸಿನ ದಾರ ಐತಲ್ಲ ಅದೇ ದಾರಾಗೆ ಲಾಕ್ ಮಾಡ್ತೀನಿ.
ಇದೇ ಥರ ಈ ಬಿಡ್ಸಿಗೆ 4 ಮಣಿ, ಆ ಬಿಡ್ಸಿಗೆ 4 ಮಣಿ ಈ ಥರ ಹಾಕ್ಕೋತೀನಿ. ಲಾಕ್ ಮಾಡ್ತೀನಿ. ಬಿಡ್ಸಿನ ದಾರ ಇರುತ್ತೆ, ಆ ದಾರಾಗೆ ಲಾಕ್ ಮಾಡಬೇಕು. ಇನ್ನೂ ಒಂದು ಹಾಕ್ಕೋತೀನಿ ಮಣಿ. 4 ಮಣಿ ಬರುತ್ತೆ. ಈ ಕಡೆ 4, ಆ ಕಡೆ 4. ದಾರ ಒಳಗೆ ಹಾಕಿ ಲಾಕ್ ಮಾಡ್ತೀನಿ. ನೋಡಿ ಈ ಥರ ಬರುತ್ತೆ. 4 ಚೈನ್ ಹಾಕ್ಕೋಬೇಕು. ಸಾರಿ, 4 ಮಣಿ ಹಾಕ್ಕೋಬೇಕು. ಇವಾಗ ಚೈನ್ ಹಾಕ್ಕೋತೀನಿ. 2 ಚೈನ್ ಹಾಕ್ಕೋತಿದ್ದಿಲ್ಲ, ಅಲ್ಲಿ ಕುಚ್ಚು ಕಟ್ಟಾಕ ಇವಾಗ ಮಣಿ ಹಾಕ್ಕೋತೀನಿ. ದಾರ ಮೇಲೆ ಮಾಡಿ ಒಂದು ಮಣಿ ಹಾಕ್ಕೋತೀನಿ. ನಾವು 2 ಚೈನ್ ಏನು ಹಾಕ್ಕೊಂಡಿದ್ದಿಲ್ಲ ಅಲ್ಲಿ ಕುಚ್ಚು ಬರಬೇಕು. ಅದಕ್ಕೆ ಅಷ್ಟು ಗ್ಯಾಪ್ 2 ಚೈನ್ ಹಾಕಿ ಗ್ಯಾಪ್ ಬಿಡ್ತಿದ್ದೀನಿ. ಅದೇ ಬಿಡ್ಸಿಂದ ದಾರ ಇರುತ್ತೆ, ಆ ದಾರಾಗೆ ಲಾಕ್ ಮಾಡ್ತೀನಿ. ಇನ್ನು ದಾರ ಮೇಲೆ ಮಾಡಿ ಇನ್ನೂ ಒಂದು ಬಿಡ್ಸ್ ಮಣಿ ಹಾಕೋತೀನಿ. ಅದೇ ದಾರಾಗೆ ಲಾಕ್ ಮಾಡಬೇಕು. ಇನ್ನು ಒಂದು ದಾರ ಮೇಲೆ ಮಾಡಿ ಮಣಿ ಹಾಕೋತೀನಿ. ಲಾಕ್ ಮಾಡ್ತೀನಿ. ನಾಲ್ಕು ಹಾಕೋಬೇಕು. ಇನ್ನೂ ಒಂದು ಹಾಕೋತೀನಿ. ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ 4 ಚೈನ್ ಐತಲ್ಲ ಪಕ್ಕದಲ್ಲಿ, ಆ 4 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಬಿಡಿಸ್ ಪಕ್ಕ 4 ಚೈನ್ ಹಾಕ್ಕೊಂಡಿರಲ್ಲ, 4 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಕುಚ್ಚು ಕಟ್ಟಬೇಕು. ಇವಾಗ ಇಲ್ಲಿಂದೇ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದ ಡಬಲ್ ಕ್ರೋಶೆ ಹಾಕೋತೀನಿ. ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2 ಮಾಡ್ತೀನಿ. ಇವಾಗ ಒಂದು ದಾರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ನಾನು ಒಂದು ಡಬಲ್ ಕ್ರೋಶೆ ಮಣಿ ಹಾಕಿಲ್ಲ, ಹೀಗೆ ಮಾಡಿದ್ದೀನಿ. ಒಂದು ಡಬಲ್ ಕ್ರೋಶೆ ಮಣಿ ಹಾಕ್ತಾಯಿದ್ದೀನಿ. ಇದೇ ರೀತಿ ಮಾಡ್ತಾ ಹೋಗ್ತೀನಿ. 10 ಡಬಲ್ ಕ್ರೋಶೆ ಹಾಕ್ಕೋತೀನಿ. 5 ಮಣಿ ಹಾಕ್ಕೋತೀನಿ. ಅಂದರೆ ಒಂದು ಬಿಟ್ಟು ಒಂದು ಹಾಕಬೇಕು. ಇವಾಗ ಮಣಿ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಎಳ್ಕೊಂಬಂದು 2 ಮಾಡ್ತಾಯಿದ್ದೀನಿ. ಇವಾಗ ಹೀಗೆ ಮಾಡ್ತೀನಿ. ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಒಂದು ಸಲ ದಾರ ಸುತ್ತಕೊಂಡು ದಾರ ಎಳ್ಕೊಂಬಂದು 2 ಮಾಡ್ತೀನಿ. ಇವಾಗ ಮಣಿ ಹಾಕ್ಕೋತೀನಿ.
ಒಂದು ಡಬಲ್ ಕ್ರೋಶ ಹೀಗೆ ಮಾಡ್ತೀನಿ, ಒಂದು ಡಬಲ್ ಕ್ರೋಶ ಮಣಿ ಹಾಕ್ಕೋತೀನಿ. ಈ ರೀತಿ ಮಾಡ್ಕೋಬೇಕು. ಅಂದರೆ 10 ಡಬಲ್ ಕ್ರೋಶಗೆ 5 ಮಣಿ ಬರಬೇಕು. ಹಿಂಗೆ ಹಾಕ್ಕೋಬೇಕು. ನೀವು ಬೇಕಾದರೆ ಎಲ್ಲ ಡಬಲ್ ಕ್ರೋಶಗೆ ಒಂದೊಂದು ಮಣಿ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ. ನಾನು ಒಂದು ಬಿಟ್ಟು ಒಂದು ಹಾಕ್ತಾಯಿದ್ದೀನಿ. ಇದೇ ರೀತಿ ಪೂರ್ತಿ ಆರ್ಚ್ ಕಂಪ್ಲೀಟ್ ಮಾಡ್ತೀನಿ. ಇವಾಗ ನೋಡಿ ಒಂದು ಮಣಿ ಹಾಕ್ತಾಯಿದ್ದೀನಿ. ಹಾಕಿ ದಾರ ಒಳಗೆ ಹಾಕಿ ಲಾಕ್ ಮಾಡ್ತೀನಿ. ಸಾರಿ, ಡಬಲ್ ಕ್ರೋಶ ಮಾಡ್ಕೋತೀನಿ. ಇನ್ನು ಹೀಗೆ ಡಬಲ್ ಕ್ರೋಶ ಮಾಡ್ಕೋತೀನಿ. ಮಣಿ ಹಾಕ್ತಾ ಇಲ್ಲ, ಹೀಗೆ ಮಾಡ್ತಾಯಿದ್ದೀನಿ. ಇವಾಗ ಮಣಿ ಹಾಕೋತೀನಿ. ಇದೇ ರೀತಿ ಕಂಪ್ಲೀಟ್ ಮಾಡಬೇಕು ಆರ್ಚ್. ಒಂದು ಬಿಟ್ಟು ಒಂದು ಆರ್ಚ್ ಕಂಬಗೆ ಮಣಿ ಹಾಕೋಬೇಕು. ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಮಣಿ ಹಾಕ್ತಾ ಇಲ್ಲ, ಹೀಗೆ ಮಾಡ್ತಾಯಿದ್ದೀನಿ. ಇವಾಗ ಮಣಿ ಹಾಕೋತೀನಿ. ಗೊತ್ತಾಗಬೇಕಲ್ಲ, ಅದಕ್ಕೆ ಫುಲ್ ಆರ್ಚ್ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಆದರೆ ಸ್ವಲ್ಪ ತೋರಿಸಿದ್ರೆ ಗೊತ್ತಾಗಲ್ಲ, ಅದಕ್ಕೆ ಫುಲ್ ಆರ್ಚ್ ತೋರಿಸ್ತಾ ಇದ್ದೀನಿ. ಇವಾಗ ಮಣಿ ಹಾಕಿ ಡಬಲ್ ಕ್ರೋಶ ಮಾಡ್ತೀನಿ. ಲಾಸ್ಟ್ ಒಂದು ಡಬಲ್ ಕ್ರೋಶ ಮಾಡ್ಕೋತೀನಿ. ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ಎಷ್ಟು ನೀಟಾಗಿ ಬಂದೈತಿ ಆರ್ಚ್ ನೋಡಿ. 4 ಚೈನ್ ಇತ್ತಲ್ಲ, ಆ 4 ಚೈನ್ ಒಳಗೆ ಲಾಕ್ ಮಾಡ್ತೀನಿ. 4 ಚೈನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇಲ್ಲಿಂದ ಮಣಿ ಹಾಕೊಂಡು ಹೋಗಬೇಕು. ಕುಚ್ಚು ಕಟ್ಟಕ್ಕೆ ನಾವು ಬಿಡ್ಸ್ ಹಾಕ್ಕೊಂಡಿದ್ದಿಲ್ಲ, ಅಲ್ಲೇ ನಾನು ಮಣಿ ಹಾಕ್ಕೊಂಡೀನಿ. ಅದೇ ಥರ ಮಣಿ ಹಾಕ್ಕೊಂಡು ಹೋಗಬೇಕು. ಅಲ್ಲಿಂದ ಮಣಿ ಹಾಕ್ಕೋತೀನಿ ಒಂದು ದಾರ ಮೇಲೆ ಮಾಡಿ. ಬಿಡ್ಸ್ ಹಿಂದೆ ಇರುತ್ತೆ ದಾರ, ಆ ದಾರಾಗೆ ಲಾಕ್ ಮಾಡಬೇಕು. ಇದೇ ಥರ ಕಂಪ್ಲೀಟ್ ಮಾಡಬೇಕು. ಮಣಿ ದಾರ ಮೇಲೆ ಮಾಡಿ ಮಣಿ ಹಾಕೋತೀನಿ. ಅಲ್ಲೇ ಲಾಕ್ ಮಾಡ್ತೀನಿ ಬಿಡಿಸ್ ಹಿಂದೆ ದಾರಾಗೆ. ಇದೇ ರೀತಿ ಮಣಿ ಹಾಕೊಂಡು ಹೋಗಬೇಕು. ಬಿಡಿಸ್ ಹಿಂದೆ ದಾರ ಇರುತ್ತೆ, ಆ ದಾರಾಗೆ ಲಾಕ್ ಮಾಡಬೇಕು. ಆ ಬಿಡಿಸಿಗೆ 4 ಮಣಿ, ಈ ಬಿಡಿಸಿಗೆ 4 ಮಣಿ ಬರುತ್ತೆ. ಇದೇ ರೀತಿ ಕಂಪ್ಲೀಟ್ ಮಾಡಬೇಕು. 4 ಮಣಿ ಹಾಕಿ 2 ಚೈನ್ ಹಾಕಬೇಕು. 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ
ಇನ್ನು ಮಣಿ ಹಾಕೋತೀನಿ ದಾರ ಮೇಲೆ ಮಾಡಿ. ಬಿಡಿಸಿ ಹಿಂದೆ ದಾರಾಗೆ ಲಾಕ್ ಮಾಡ್ತೀನಿ. ಇನ್ನು ದಾರ ಮೇಲೆ ಮಾಡಿ ಮಣಿ ಹಾಕೋತೀನಿ. ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಮಣಿ ಹಾಕಿ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಸಾರಿ, 4 ಚೈನಿಗೆ ಲಾಕ್ ಮಾಡ್ತೀನಿ. ನಾಲ್ಕು ಚೈನಿಗೆ ಲಾಕ್ ಮಾಡ್ತೀನಿ. 4 ಚೈನಿಗೆ ಲಾಕ್ ಮಾಡಿ ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಇದೇ ರೀತಿ ಆಗಬೇಕು ಆರ್ಚ್. ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ದಾರ ಮೇಲೆ ಮಾಡಿ ಮಣಿ ಹಾಕ್ತಾ ಇದ್ದೀನಿ. ಬಿಡಿಸಿ ಹಿಂದೆ ಇರುತ್ತೆ ದಾರ, ಆ ದಾರಾಗೆ ಲಾಕ್ ಮಾಡ್ತೀನಿ. ನೋಡಿ, ಫುಲ್ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಅಲ್ಲಿ ಇನ್ನು ಪಕ್ಕ ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡಿ ದಾರ ಎಳ್ಕೊತೀನಿ. ದಾರ ಕಟ್ ಮಾಡಿ ದಾರ ಎಳ್ಕೊಂಡ್ರೆ ಗಂಟಾಗುತ್ತೆ. ನೋಡಿ, ಆರ್ಚ್ ಕಂಪ್ಲೀಟ್ ಆಗೈತಿ. ಎಷ್ಟು ನೀಟಾಗಿ ಬಂದೈತಿ ಅಂದರೆ ನೋಡಿ, ಗ್ರ್ಯಾಂಡ್ ಡಿಸೈನು. ರೇಷ್ಮೆ ಸೀರೆ ಮೇಲೆ ಚೆನ್ನಾಗಿ ಲುಕ್ ಕೊಡುತ್ತೆ. ಆ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವೆ ನೋಡಿ. ಇದು ನೋಡಿ ಫೈನಲ್ ಲುಕ್ಕು ಎಷ್ಟು ನೀಟಾಗಿ ಬಂದೈತಿ. 67 ದಾರ ಸುತ್ತಿ ಕುಚ್ಚು ಕಟ್ಟಿದ್ದೀನಿ. ಎಷ್ಟು ನೀಟಾಗಿ ಬಂದೈತಿ. ಓಕೆ ಫ್ರೆಂಡ್ಸ್, ಇನ್ನು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.